3 ವರ್ಷ ಆದ್ರೂ ನೀವು ಮಾಡಿಲ್ಲ ಅಂತಂದರೆ ಆಕ್ರೋಶ ಸಹಜವಾಗಿ ಯುವಕರಲ್ಲಿ ಬರ್ತದೆ. ಯಾಕಂತಂದರೆ ಅವರೆಲ್ಲ ಎಷ್ಟು ಸಮಸ್ಯೆಗಳಲ್ಲಿದ್ದಾರೆ ಅನ್ನೋದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಅಧಿಕಾರದ ಕಚ್ಚಾಟದಲ್ಲಿ, ಗುದ್ದಾಟದಲ್ಲಿ ನೀವು ಇಂಥವುಗಳನ್ನೆಲ್ಲ ಮರೆತು ಬಿಟ್ಟರೆ ಸಹಜವಾಗಿ ಯುವಕರು ಬೀದಿಗೆ ಬರಬೇಕಾಗ್ತದೆ. ವಿರೋಧ ಪಕ್ಷದವರಾಗಿ ನಾವು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡಬೇಕು. ಆ ಯುವಕರ ಜೊತೆಯಲ್ಲಿ ನಾವು ಕೂಡ ಸೇರಬೇಕಲ್ಲ. ಆ ಕಾರಣದಿಂದ ಇದು ಇವತ್ತು ಬೀದಿ ರಂಪ ಆಗ್ತಕ್ಕಂಥ ಸಂದರ್ಭ ಬಂದಿದೆ. ಮೊದಲು ಧಾರವಾಡದಲ್ಲೇ ಆದರೂ ನೀವೇ ಹೇಳ್ತಿದ್ರಿ ಜನ್ಜಿ 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 ಜನ್ಜಿ. ಈಗ ನಿಮಗೆ ಉಲ್ಟಾ ಹೊಡೆದಿದೆಯಲ್ಲ, ನಿಮಗೆ ತಿರ್ಕೊಂಡಿದೆಯಲ್ಲ. ಇದಕ್ಕೆ ಯಾಕೆ ಉತ್ತರ ಕೊಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ? ದೇಶದೆಲ್ಲ ವಿಚಾರಗಳನ್ನು ನೀವು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತೀರಿ, ಇಲ್ಲಿ ಮಾತ್ರ ಉತ್ತರ ಕೊಡೋದಿಲ್ಲ. ಇನ್ನು ಅವ್ರ ಪಾಡೇನಾಗುತ್ತೆ? ಅದಕ್ಕೆ ಅವರು ಇಡೀ ಅಲ್ಲಿ ಧಾರವಾಡದ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಈ ರೀತಿಯ ಹೋರಾಟಗಳಿಗೆ ಅವರು ಅಣಿಯಾಗ್ತಿದ್ದಾರೆ. ಅವರನ್ನು ಅಲ್ಲಿವರೆಗೂ ಬಿಡಬೇಕು ಅಂತ ನಾನು ಹೇಳೋದಿಲ್ಲ. ಸಮಸ್ಯೆಗಳ ಪರಿಹಾರ ಅಲ್ಲೇ ಕೊಟ್ಬಿಡಿ.